ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಅಂತೂ ಇಂತೂ ದರ್ಶನ್ ಫ್ಯಾನ್ಸ್ಗೆ ಸ್ವಲ್ಪ ನಿರಾಳ ಹಾಗೂ ಖುಷಿ ಪಡೋ ಸುದ್ದಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ದರ್ಶನ್ ಯಾವಾಗ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬರ್ತಾರೆ ಅಂತ ಪ್ರತಿದಿನ ಕನ್ವರ್ಸ್ತಾ ಇದ್ದಾರೆ ಫ್ಯಾನ್ಸ್ಗಳು. ಜೊತೆಗೆ ದರ್ಶನ್ ಮುಖದರ್ಶನ ಮಾಡೋದಕ್ಕೆ ದಿನಗಣನೆ ಕೂಡ ಶುರುವಾಗ್ತಾ ಇದೆಯಾ ಅನ್ನೋ ಒಂದು ಭರವಸೆ ಸಿಗ್ತಾ ಇರೋದು. ಈ ಬಾರಿ ನೇರವಾಗಿ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಅದು ಕೂಡ ರಂಜಿತಾ ರೋಹಟಗಿ ವಕೀಲೆ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ನ ಕದ ತಡ್ತಾ ಇರೋದು. ಎರಡನೇ ಬಾರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಈ ಮೊದಲು ಪ್ರಾಸಿಕ್ಯೂಷನ್ ಹೈಕೋರ್ಟ್ನಲ್ಲಿ ಕೊಟ್ಟಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಆಗ ಸುಪ್ರೀಂ ಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಮಾನ್ಯ ಮಾಡಿ ವಿಚಾರಣೆಯ ನಂತರ ಅವರ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿತ್ತು. ಕರ್ನಾಟಕ ಹೈಕೋರ್ಟ್ ಕೊಟ್ಟಿರೋ ತೀರ್ಪಿನ ನಿಲುವಿನ ಬಗ್ಗೆಯೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿತ್ತು. 2025 ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು. ಇದೀಗ 8 ತಿಂಗಳು 15 ದಿವಸಗಳ ನಂತರ, ಒಟ್ಟಾರೆಯಾಗಿ ಒಂದು 8.5 ತಿಂಗಳುಗಳ ನಂತರ ಅಂತ ಹೇಳ್ಬೋದು, ನೇರವಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾ ಇರ್ತಕ್ಕಂಥ ದರ್ಶನ್ಗೆ ಜಾಮೀನು ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಒಂದು ಕಡೆ ಅವರ ಅಭಿಮಾನಿಗಳಲ್ಲೂ ಕೂಡ ಮನೆ ಮಾಡಿರೋದು. ಇನ್ನು ಪರ್ಸ್ನಲಿ ದರ್ಶನ್ ಅವ್ರಿಗೂ ಕೂಡ ಕಳೆದ 6-7 ತಿಂಗಳಿಂದ ಟ್ರಯಲ್ ಕೂಡ ಶುರುವಾಗಿದೆ. 10ರಿಂದ 12 ಜನ ಆರೋಪಿಗಳನ್ನು ಕೂಡ ಕೋರ್ಟ್ ಮುಂದೆ ತಂದು ನಿಲ್ಲಿಸಲಾಗಿದೆ. ನಿರಂತರವಾದಂಥ ವಿಚಾರಣೆ ನಡೀತಾ ಇದೆ. ಆರೋಪಿಗಳನ್ನು ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗ್ತಾ ಇದೆ. ಸರ್ಕಾರಿ ಪರ ವಕೀಲರು, ದರ್ಶನ್ ಪರ ವಕೀಲರು ಮತ್ತು ರೇಣುಕಾ ಸ್ವಾಮಿಯ ಪರ ವಕೀಲರು ಇಬ್ಬರು ಕೂಡ ವಾದ ವಿವಾದಗಳನ್ನು ಮಾಡ್ತಾ ಇದ್ದಾರೆ. ಕ್ರಾಸ್ ಎಕ್ಸಾಮಿನ್ ಕೂಡ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಪ್ರತಿ ಸೋಮವಾರ ಮಂಗಳವಾರ ವಾರಕ್ಕೆ 2 ಬಾರಿ ಸೆಷನ್ಸ್ ಕೋರ್ಟ್ನಲ್ಲಿ ನಿರಂತರ ವಿಚಾರಣೆ ಕೂಡ ನಡೀತಾ ಇದೆ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಈಗ ರಿಟ್ ಅರ್ಜಿಯಲ್ಲಿ ಬೇಲ್ ಬೇಕು, ಇಂಟ್ರೀಮ್ ಬೇಲ್ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿರೋದು. ಅದೀಗ ಮೇ 4ಕ್ಕೆ ವಿಚಾರಣೆಗೆ ಬರ್ತಾ ಇದೆ. ವಿಚಾರಣೆಯ ದಿನ ಏನು ಬರಬಹುದು ತೀರ್ಪು ಅನ್ನೋ ಕುತೂಹಲ ಕೂಡ ಇದೆ. ನೋಡಿ, ಈ ಮುಖಾಂತರವಾಗಿ ಇಂಟ್ರೀಮ್ ಬೇಲ್ಗಾಗಿ ಅರ್ಜಿಯನ್ನು ಕೋರಿರೋದು. ಬರೋಬ್ಬರಿ 8 ತಿಂಗಳು 15 ದಿವಸಗಳ ಕಾಲ ಜೈಲಿನಲ್ಲಿ ದರ್ಶನ ವನವಾಸ ಅನುಭವಿಸಿದ ನಂತರ ಇದೀಗ ಮಾಡು ಇಲ್ಲವೇ ಮಡಿ ಅನ್ನುವಂತಾಗಿಬಿಟ್ಟಿದೆಯಾ ಅಂತ ಪ್ರಶ್ನೆ. ನೋಡಿ, ಯಾಕೆಂದರೆ ಮತ್ತೊಮ್ಮೆ ಜಾಮೀನು ರಿಜೆಕ್ಟ್ ಆಗಿಬಿಟ್ರೆ ಅದು ಮತ್ತೆ ಕೆಲವು ತಿಂಗಳುಗಳ ಕಾಲ ಮತ್ತೆ ಮುಂದೆ ಹೋಗೋ ಸಾಧ್ಯತೆ ಇದೆ. ಯಾಕೆಂದರೆ ಅವರೀಗ ಹೈಕೋರ್ಟ್ ಮೊರೆ ಹೋಗಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇರೋದು. ಈಗಾಗಲೇ ಸ್ಟಾರ್ ವಿಟ್ನೆಸ್ಗಳ ಸಾಕ್ಷಿಯನ್ನು ಪಡೆಯಲಾಗಿದೆ. ಕೆಲವೊಬ್ಬರು ತುಂಬ ಇಂಪಾರ್ಟೆಂಟ್ ಪ್ರಮುಖ ಸಾಕ್ಷಿಗಳು ಅಂತ ಇರ್ತಾರೆ ನೋಡಿ. ಎಲ್ಲೋ ಒಂದು ಕಡೆ ಜಾಮೀನನ್ನು ಕೊಟ್ಟರೆ ಅವ್ರ ಮೇಲೆ ಏನೂ ಪ್ರಭಾವ ಬೀರೋದಿಲ್ಲ ಅನ್ನೋ ರೀತಿಯಾಗಿಯೂ ಕೂಡ ಇರ್ತಕ್ಕಂಥ ವಿಟ್ನೆಸ್ಗಳ ಸಾಕ್ಷಿಯನ್ನು, ಜೊತೆಗೆ ಅವರ ವಿಚಾರಣೆಯನ್ನು ಕೂಡ ಕೋರ್ಟ್ ಪಡೆಯಲಾಗಿದೆ. ಅದನ್ನು ಮನದಲ್ಲಿಟ್ಟುಕೊಂಡು ಕೂಡ ಒಂದು ಕಡೆ ವಿಚಾರಣೆ ನಡೆಸಲಾಗಿದೆಯಾ ಅನ್ನೋ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕನ್ಸಿಡರ್ ಕೂಡ ಮಾಡಬಹುದು. ಅಥವಾ ರಿಟ್ ಅರ್ಜಿಯಲ್ಲಿ ದರ್ಶನ್ ಯಾವ ಗ್ರೌಂಡ್ಸ್ ಮೇಲೆ ಮಧ್ಯಂತರ ಜಾಮೀನು ಕೊಡಿ ಅಂತ ಲೀಗಲ್ ರಿಲೀಫ್ಗೋಸ್ಕರ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕು. ಇನ್ನು ದರ್ಶನ್ಗೆ ಏನಾದರೂ ಜಾಮೀನು ಸಿಕ್ಕರೆ ಟ್ರಯಲ್ನಲ್ಲಿ ಸಾಕ್ಷಿ ನುಡಿತಾ ಇರ್ತಕ್ಕಂಥ ಆರೋಪಿಗಳ ಮೇಲೆ ಅವ್ರು ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನೋದನ್ನು ಕೂಡ ಇಲ್ಲಿ ಕೋರ್ಟ್ ಗಮನಿಸುತ್ತಾ ಸುಪ್ರೀಂ ಕೋರ್ಟ್, ಅದು ಕೂಡ ಇಂಪಾರ್ಟೆಂಟ್ ಸಂಗತಿ. ಒಟ್ಟಾರೆಯಾಗಿ ರಂಜಿತಾ ರೋಹಟಗಿ ಯಾವ ರೀತಿಯಾಗಿ ವಾದ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿ ಬೇಲ್ ಕೊಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಕಳೆದ ಬಾರಿಯೂ ಕೂಡ ನ್ಯಾಯಮೂರ್ತಿ ಪಡಿವಾಲಾ ಮತ್ತು ಮಾಧವನ್ ದ್ವಿಸದಸ್ಯ ಪೀಠದಲ್ಲಿ ಇವರು ಬೇಲ್ ರಿಜೆಕ್ಟ್ ಆಗಿದ್ದು. ಜೊತೆ ಕರೆಂಟ್ ಶಾಕ್ ಕೊಟ್ಟು ಪ್ರಾಣ ತೆಗೆದಿದ್ದು, ಬೂಟ್ಗಾಲಲ್ಲಿ ಒದ್ದಿರೋದು, ಬೆತ್ತದಲ್ಲಿ ಹೊಡೆದಿರೋದು, ಮಾನಸಿಕವಾಗಿ ಹಿಂಸೆ ಕೊಟ್ಟು ಮಾಂಸ ತಿನ್ನುವಂತೆ ಒತ್ತಾಯ ಮಾಡಿರೋ ಎಲ್ಲ ಸಂಗತಿಗಳು ಕೂಡ ಜಡ್ಜ್ ಗಮನಕ್ಕೆ ಬಂದಿದ್ವು. ದರ್ಶನ್ ಒಬ್ಬ ಕರ್ನಾಟಕದ ಸ್ಟಾರ್ ನಟ ಅಂತ ಹೇಳಿದಾಗ ಜಡ್ಜ್ ಕೂಡ ಫೋಟೋ ತರಿಸ್ಕೊಂಡು ಕೇಸ್ನ ಸೆನ್ಸಿಟಿವಿಟಿ ಎಷ್ಟಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡಿದ್ರು. ತನ್ನದೇ ಪ್ರಭಾವವನ್ನು ಬಳಸ್ಕೊಂಡು ಅಮಾಯಕರನ್ನ ಬಲಿಪಶುಗಳಾಗಿ ಮಾಡಿ ಸರೆಂಡರ್ ಆಗುವಂತೆ ಮಾಡಿದ್ದು. ಇನ್ನು ಬೆನ್ನೋವಿಗೆ ಸರ್ಜರಿ ಮಾಡಿಸ್ತೀನಿ ಅಂತ ಹೇಳಿ ಬೇಲ್ ಪಡೆದು ಆ್ಯಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ಗಳಲ್ಲಿ ಭಾಗಿಯಾಗಿದ್ದು, ಥೈಲ್ಯಾಂಡ್ನಂಥ ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಶೂಟ್ ಮಾಡ್ಕೊಂಡು ಬಂದಿದ್ದು. ಇದೆಲ್ಲವೂ ಕೂಡ ಪ್ರಾಸಿಕ್ಯೂಷನ್ ಪರ ಸರ್ಕಾರಿ ವಕೀಲರು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದರು, ಸುಪ್ರೀಂ ಕೋರ್ಟ್ ಗಮನಕ್ಕೆ. ಅದೆಲ್ಲವೂ ಕೂಡ ದರ್ಶನ್ಗೆ ಹಿನ್ನಡೆ ಆಗಿತ್ತು. ಇದೀಗ ಈ ಎಲ್ಲ ಸೋಲು ಗೆಲುವುಗಳ ನಂತರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಗುಡ್ ನ್ಯೂಸ್ ಏನಾದರೂ ಸಿಗಬಹುದಾ ಅನ್ನೋ ವಿಶ್ವಾಸದ ಮೇಲೆ ಮುಂದಿನ ಹೆಜ್ಜೆಯನ್ನು ದರ್ಶನ್ ಅವರು ಇಡ್ತಾ ಇದ್ದಾರೆ. ನೋಡಿ, ಈ ಬಾರಿ ರಂಜಿತಾ ರೋಹಟಗಿ ಮುಖಾಂತರವಾಗಿ ಅರ್ಜಿ ಸಲ್ಲಿಕೆಯನ್ನು ಮಾಡಿರೋದ್ರಿಂದ ರಂಜಿತಾ ರೋಹಟಗಿ ಅವ್ರ ಬಗ್ಗೆಯೂ ಕೂಡ ಕುತೂಹಲ ಮೂಡ್ತಾ ಇರೋದು. ಯಾರಿವರು ಅನ್ನೋ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅನುಭವಿ ನ್ಯಾಯವಾದಿಗಳು. ಇವರು ಪ್ರಮುಖವಾಗಿ ಸಿವಿಲ್ ಕೇಸ್ ಮತ್ತು ಕ್ರಿಮಿನಲ್ ಕೇಸ್ ಎರಡನ್ನೂ ಕೂಡ ಹ್ಯಾಂಡ್ಲ್ ಮಾಡ್ತಾರೆ. ಹಲವು ಮಹತ್ವದ ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಇವರು ಇನ್ವಾಲ್ವ್ಮೆಂಟ್ ಇದೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ದೆಹಲಿ ಹೈಕೋರ್ಟ್ನಲ್ಲಿ ಮತ್ತು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಗಳಲ್ಲೂ ಕೂಡ NCLAT
ಈ ಥರದ ಕೇಸ್ಗಳಲ್ಲೂ ಕೂಡ ಇವರು ಪ್ರಕರಣಗಳನ್ನು ಪ್ರತಿನಿಧಿಸ್ತಾರೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಮಹಿಳೆಯೊಬ್ಬರ ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಿರೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಗಮನ ಸೆಳೆದಂಥ ವಕೀಲ ಈಕೆ. ಜೊತೆಗೆ ಭಾರತದ ಮಾಜಿ ಅಟಾರ್ನಿ ಜನರಲ್ ಆಗಿರ್ತಕ್ಕಂಥ ಮುಕುಲ್ ರೋಹಟಗಿ ಅವರ ಕಾನೂನು ತಂಡದ ಅವರ ಟೀಮ್ನ ಭಾಗವಾಗಿ ವಿವಿಧ ಹೈ ಪ್ರೊಫೈಲ್ ಕೇಸ್ಗಳಲ್ಲೂ ಕೂಡ ಇವರು ಕಾಣಸಿಗ್ತಾರೆ. ಒಟ್ಟಾರೆಯಾಗಿ ದರ್ಶನ್ ಕೇಸ್ಗಳಲ್ಲಿ ಇವರು ಒಂದು ರಿಲೀಫ್ ಮೋಡನ್ನು ಅವ್ರ ಫ್ಯಾಮಿಲಿಗೆ ಜೊತೆಗೆ ಅವರ ಅಭಿಮಾನಿಗಳಿಗೆ ತಂದು ಕೊಡ್ತಾರ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಮನೆ ಮಾಡೋದು. ನೋಡಿ, ದರ್ಶನ್ ಅವರ ಪರಿಸ್ಥಿತಿ ಸದ್ಯದ ಮಟ್ಟಿಗೆ 2ನೇ ಬಾರಿ ಜೈಲು ಸೇರಿ ಬಹಳಷ್ಟು ದಿನಗಳೇ ಕಳೆದಿದ್ದಾವೆ. ಇಷ್ಟು ದಿನ ಜಾಮೀನು ಸಿಗದೆ ದರ್ಶನ್ ಜೈಲಿನಲ್ಲಿರ್ತಾರೆ ಅಂತ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕಾಲದ ಮುಂದೆ ದರ್ಶನ್ ಶರಣಾಗಿ ಹೋಗಿಬಿಟ್ಟಿದ್ದಾರೆ, ಮೌನಕ್ಕೂ ಕೂಡ ಜಾರಿದ್ದಾರೆ. ಯಾರೊಂದ್ರಿಗೂ ಕೂಡ ಮಾತನಾಡದೆ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಪುಸ್ತಕಗಳ ಜೊತೆ ಕಾಲ ಕಳೀತಾ ಇದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿಗಳು ಸಿಗ್ತಾ ಇರೋದು. ತಿಂಗಳಿಗೆ ಒಮ್ಮೆ ಆದರೂ ಕೋರ್ಟ್ಗೆ ಹಾಜರಾಗೋಕೆ ಅಪ್ಪಣೆ ಕೊಡಿ ಅನ್ನೋ ಮನವಿ ಕೂಡ ಕೋರ್ಟ್ನಲ್ಲಿ ವಜಾ ಆಗಿದ್ದನ್ನು ಗಮನಿಸ್ಬೋದು. ಇನ್ನು ಮನೆ ಊಟ ಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು, ಅದಕ್ಕೂ ಕೂಡ ಕೊಕ್ಕೆ ಆಯಿತು. ಅದಿರಲಿ, ಕುಟುಂಬದವ್ರು ಬಂದರೂ ಕೂಡ ಅವ್ರನ್ನ ಮುಟ್ಟಿ ಮಾತನಾಡಿಸ್ಲಿಕ್ಕೂ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. ಮೇಲಿಂದ ಮೇಲೆ ಸೋಲುಗಳನ್ನು ಅವ್ರು ಕಾಣಿಸಿಗ್ತಾ ಇರೋದು. ಇದೇ ಕಾರಣಕ್ಕೆ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಅವರು ಆ್ಯಕ್ಟ್ ಮಾಡಿದಂಥ ಡೆವಿಲ್ ಸಿನಿಮಾದ ಸಕ್ಸಸ್ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳಾಗದಂತಹ ಪರಿಸ್ಥಿತಿ. ಇನ್ನೊಂದು ಕಡೆ ಬರ್ಡೇ ಕೂಡ ಅವರು ಸರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸ್ಲಿಕ್ಕೂ ಕೂಡ ಆಗಲೇ ಇಲ್ಲ. ಒಂದು ಕಡೆ ಸಾರ್ಥಕ ನೆಮ್ಮದಿ ನೀಡಿದಂಥ ಅಭಿಮಾನಿಗಳನ್ನು ನೆನೆದು ಮತ್ತೆ ತಮ್ಮದೇ ಸಮಾಧಾನವನ್ನು ಮಾಡ್ಕೊಳ್ತಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ಗಳನ್ನು ಅವ್ರ ಪತ್ನಿಗೆ ಹಾಕ್ಲಿಕ್ಕೆ ಹೇಳ್ತಾ ಅದೇ ರೀತಿಯಾಗಿ ಮೌನಕ್ಕೆ ಜಾರಿ ಬಿಟ್ಟಿದ್ದಾರೆ. ಇನ್ನು ಮನೆ ಊಟವನ್ನು ತುಂಬ ಇಷ್ಟಪಡ್ತಕ್ಕಂಥ ದರ್ಶನ್ ಸದ್ಯ ಊಟದ ವಿಚಾರದಲ್ಲೂ ಕೂಡ ತುಂಬ ಮೆತ್ತಗಾಗಿ ಹೋಗ್ಬಿಟ್ಟಿದ್ದಾರೆ. ಹೊರಗಿದ್ದಾಗ ಅವ್ರಿಗೆ ಇಷ್ಟವಾದಂಥ ಊಟವನ್ನು ಸೇವನೆ ಮಾಡ್ತಾಯಿದ್ರು. ದರ್ಶನ್ ಬೆಳಗ್ಗೆ ಜಿಮ್ ವರ್ಕೌಟ್ನ ಮುಗಿಸಿ ಹೋಗೋ ದಾರಿ ಮಧ್ಯೆ ಉಪ್ಪಿಟ್ಟು ತಿಂತಾಯಿದ್ರು. ಇನ್ನು ಊಟಕ್ಕೆ ಮೀನಿದ್ರೆ ಸಾಕು ಅಂತಿದ್ದ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಗೆಳೆಯರು ಕುಟುಂಬಸ್ಥರಿಗಾಗಿ ಮಾಡ್ತಾಯಿದ್ದಂಥ ಮಟನ್ ಬಿರಿಯಾನಿನೂ ಕೂಡ ಈಗ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಜೈಲು ಊಟವನ್ನು ಕಡಿಮೆ ಮಾಡಿರ್ತಕ್ಕಂಥ ದರ್ಶನ್ ಆದಷ್ಟು ಡ್ರೈ ಫ್ರೂಟ್ಸ್ನ ಹೆಚ್ಚಾಗಿ ತಿಂತಾ ಇದ್ದಾರಂತೆ. ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿರ್ತಕ್ಕಂಥ ದರ್ಶನ್ ಸೆಲ್ ಸುತ್ತ ಸಂಪೂರ್ಣ ಮೆಸ್ ಹಾಕಿರೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಜೈಲು ಅವರಿಗೊಂದು ನರಕದ ರೀತಿಯಾಗಿ ಆಗಿಬಿಟ್ಟಿದೆ. ಇದೆಲ್ಲದರಿಂದ ಅವರು ಹೊರಗೆ ಬರಬೇಕು ಅಂದರೆ ಈ ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ, ಅದು ಕೂಡ ಯಾವ ಗ್ರೌಂಡ್ಸ್ ಮೇಲೆ ಕೇಳ್ತಾ ಇದ್ದಾರೆ, ಆರೋಗ್ಯ ಸರಿ ಇಲ್ಲ ಅನ್ನೋ ರೀತಿಯಾಗ, ಅಥವಾ ಈಗಾಗಲೇ ಸಾಕ್ಷಿಗಳ ವಿಚಾರಣೆ ನಡೆಸಲಾಗಿದೆ, ಟ್ರಯಲ್ ಕೂಡ ನಡೆದು 7-8 ತಿಂಗಳುಗಳ ಕಾಲ ಆಗೋಗ್ಬಿಟ್ಟಿದೆ, ಈಗಲಾದರೂ ನಮಗೆ ಬೇಲ್ ಕೊಡಿ ಅನ್ನೋ ಆಧಾರದ ಮೇಲೆ ಕೊಡ್ತಾರ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅನೇಕ ಜಡ್ಜ್ಮೆಂಟ್ಗಳಲ್ಲೂ ಕೂಡ ಹೇಳಿದ್ದಾರೆ ಜಡ್ಜಸ್ಗಳು. ಭಾಳಷ್ಟು ದಿನ ಉಳಿಸ್ಕೊಳ್ಳಿಕ್ಕೆ ಹೋಗಬೇಡಿ, ನಿಮಗೆ ಕೇಸ್ ಕಂಟಿನ್ಯೂ ಆಗಿ ಟ್ರಯಲ್ ಆರಂಭ ಆಗಿ ಒಂದು 4-5 ತಿಂಗಳು ಆಗಿಬಿಟ್ಟಿದೆ. ತುಂಬ ಸೆನ್ಸಿಟಿವ್ ಕ್ರಿಮಿನಲ್ ಕೇಸ್ಗಳಲ್ಲಿ ಸಾಕ್ಷ್ಯ ನಾಶ ಮಾಡ್ತಕ್ಕಂಥ ಸಾಧ್ಯತೆಗಳು ಎಷ್ಟಿದೆ ಅನ್ನೋದನ್ನು ಇವರು ಪ್ರಭಾವಿಗಳ ಅಥವಾ ಅಲ್ವಾ ಅನ್ನೋದನ್ನು ನೋಡಿಕೊಂಡು ಬೇಲನ್ನು ಕೊಡಬೇಕು. ಭಾಳಷ್ಟು ದಿನ ಉಳಿಸ್ಕೊಳ್ಬೇಡಿ ಅಂತ ಅನೇಕ ಬಾರಿ ಸುಪ್ರೀಂ ಕೋರ್ಟೇ ಹೈಕೋರ್ಟ್ಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದೆ. ಆದರೆ ಈ ಕೇಸ್ನಲ್ಲಿ ಹೈಕೋರ್ಟ್ ಕೊಟ್ಟರೂ ಕೂಡ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದನ್ನು ನೀವು ಗಮನ ಹರಿಸ್ಬೋದು. ಹಾಗಾಗಿರೋದ್ರಿಂದ ಈ ಕೇಸ್ ಮತ್ತೀಗ ನೇರವಾಗಿ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿರೋದ್ರಿಂದ ಅದೇ ಪೀಠದಲ್ಲಿ ಏನಾದರೂ ಇದು ವಿಚಾರಣೆಗೆ ಬಂದರೆ ವಾದ ವಿವಾದಗಳ ನಂತರ ಯಾವ ನಿರ್ಧಾರವನ್ನು ಜಡ್ಜಸ್ಗಳು ತೆಗೆದುಕೊಳ್ಬಹುದು ಅನ್ನೋದು ಇನ್ನೂ ಸಾಕಷ್ಟು ಕುತೂಹಲವನ್ನು ಮೂಡಿಸಿರೋದು. ನೋಡೋಣ ಏನಾಗುತ್ತೆ ಈ ಕೇಸ್. ಸುಪ್ರೀಂ ಕೋರ್ಟ್ಗೆ ಏನಾದರೂ ಬಿಗ್ ರಿಲೀಫ್ ಸಿಗುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಅನ್ನೋದನ್ನು ಕೂಡ ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.